ಅದಕ್ಕೆ ಕಣೆ ನಿನ್ನ ಮಗಳು ಅಳಿಯ ಮಾತಾಡ್ಸಲ್ಲ ಅಂತೇಳಿ ನಾನು ಅವ್ರನ್ನ ಮಾತಾಡ್ಸಲ್ಲ. ಇವಳು ಪಾಯಿಂಟ್ ಮಾಡಿಸ್ಕೊಂಡಾಳೆ, ದುಡ್ಡು ಕೊಟ್ಟವಳಿ, ನನ್ನ ಯಾಕೆ ಕೇಳ್ತಾಳೆ ಇವಳು? ಕತೆ ಆ ಯಮ್ಮ ರಾಜಮ್ಮ ಅಷ್ಟೊಂದು ಗಲಾಟೆ ಮಾಡೋದು ಬಂದು ದುಡ್ಡು ಕೊಡ್ಬೇಕಂತೆ ಕೃಷ್ಣಗೆ. ದುಡ್ಡು ಕೊಟ್ಟಿದ್ಲು ಕಣೆ ಪಾಯಿಂಟ್ ಮಾಡಕ್ಕಂತ ಹೇಳಿ 25,000ನ ಅದನ್ನು ಕೊಡಿಸು ಅಂತ ಹೇಳಿ ಬಂದು ಎದಗಬೇನ ಜಗಳ ಮಾಡ್ತಾವಳಿ. ಅದಕ್ಕೆ ಕಣೆ ನಿನ್ನ ಮಗಳು ಅಳಿಯ ಮಾತಾಡ್ಸಲ್ಲ ಅಂತಾಳೆ. ನಾನು ಅವ್ರನ್ನೂ ಮಾತಾಡ್ಸಲ್ಲ. ಅದಕ್ಕೆ ಮತ್ತೆ ಬೆಲೆ ಇರಲ್ಲ ಅಂಬೋದು ತಿರ್ಕೊಂಡು ಜನ ಅಂತಾರೆ. ನಾವು ಅದಕ್ಕೆ ಮತ್ತೆ ನಾವು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನೀನು ಕೇಳಲ್ಲ. ಅವ್ರ ಕಣ್ಣೆದ್ರಿಗೆ ನೀನು ಚೆನ್ನಾಗಿದ್ದಿದ್ರೆ ಬತ್ತಾ ಹೋಗ್ತಾ ಅಳಿಯಂತಾಗು ಮಗಳ ತಾಗು ಇರೋಳ ಮಗಳು ಇರೋನ ಬಳಿಯ ಇನ್ಯಾರ ಇದ್ದಾರೆ? ಚೆನ್ನಾಗಿದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ನೀನು ಏನೋ 10 ಜನ ಇದ್ದಾರಮ್ಮಂಗೆ ಅವಳ ಮೇಲೆ ಹಂಗೆ ಊದ್ಕೊಂಡಿದೀಯ. ಏನು ಗೌರ್ಮೆಂಟ್ ಕೆಲಸದವರಿಗೆ ಕೊಡ್ಬೇಕು ನೀನು ಅವಳನ್ನ? ಅದೇ ನಾನು ಮಾತಾಡ್ಸಲ್ಲ. ನಾನು ಈಗ ಹೋದ್ರೆ ಬೇಕಾದ್ರೆ ನಾನು ಮಾತಾಡಿಸ್ತೀನಿ. ಅವಳು ಅಂಬ ಅಂತದ್ದೇನಿಲ್ಲ. ಅವಳೊಂದಳಂತಲೇ ಹೋಗಿ ಮಾತಾಡಿಸ್ತೀನಿ. ನಾನು ಚೆನ್ನಾಗಿರ್ತೀನಿ. ಚೆನ್ನಾಗಿರ್ತೀನಿ ಕಣೆ. ಚೆನ್ನಾಗಿರೋಳನ್ನ ಯಾರು ಬೇಡ ಅಂಬಲಿಲ್ಲ. ಇವತ್ತು ನೀನು ಗೌರ್ಮೆಂಟ್ ಕೆಲಸದವ್ರಿಗೆ ಕೊಟ್ಟಿದ್ರು ಅಷ್ಟೊಂದು ಸಂಬಳ ದುಡಿತಿರ್ಲಿಲ್ಲ. ಸಿದ್ರಿಂಗಣ್ಣಯ್ಯ ಇವತ್ತೊಂದೇ ದಿವಸ ಹೋಗಿ 15,000 ರೂಪಾಯಿ ದುಡ್ಕೊ ಬರುತ್ತೆ. ಗೊತ್ತೇ 3 ಪಾಯಿಂಟ್ ಮಾಡಿ ಬಂದರೆ 15,000 ಒಂದೇ ದಿವಸಕ್ಕೆ ದುಡ್ಕೊ ಬರುತ್ತೆ. ಮೊನ್ನೆ ಯಾವುದೋ ಒಂದು ದುಡ್ಕೊಂಬಂತು. ತಿಂಗಳಿಗೆ ಒಂದು 45,000ನ ಬರೀ 40,000 ಒಂದು 30-40,000 ದುಡ್ಡು ಮಾಡುತ್ತೆ. ಜಾಸ್ತಿ ಸಿಕ್ಕಿರೋ ಒಂದು 50,000ನೇ ಮಾಡುತ್ತೆ. ಮಸ್ತ ಫೋನ್ ಬರುತ್ತೆ. ದೂರ ಹೋದರೆ ಮಸ್ತಾಗಿ ಒಂದು 45,000 ತನಕ ದುಡ್ಕೊಂಬತ್ತೆ. ನೀರೆಲ್ಲ ಬೀಳ್ತಾ ಗೊತ್ತೆ ಪಾಯಿಂಟ್ ಮಾಡ್ದಾವೆಲ್ಲನ. ಅಷ್ಟು ಚೆನ್ನಾಗಿ ದುಡ್ಕೊಂಬತ್ತಾ ಇತ್ತು ಅಣ್ಣ ನೀಯತ್ತಾಗಿ. ಗಂಗಮ್ಮ ತಾಯಿ ಒಲ್ದು ಇವತ್ತು ಅವ ಅಣ್ಣಗೆ ಒಳ್ಳೇದು ಮಾಡ್ತಾ ಇದ್ದಾಳೆ. ಅವ ಅಣ್ಣಗೆ ಎಷ್ಟು ಅದೃಷ್ಟ ಅಂಬೋದು ಬಂದೈತೆ ಎಂಬುದು ನಿನಗೇನು ಗೊತ್ತು? ನೀನು ಹುಡುಕ್ಯಾಣೋಗಿ ಕೊಟ್ಟಿದ್ರು ಅಂತ ಗಂಡು ಹುಡ್ಕಕ್ಕೆ ಆಗ್ತಿರ್ಲಿಲ್ಲ. ಗೌರ್ಮೆಂಟ್ ಕೆಲಸದವ್ರೂ ಆಟಂದು ಹೊಡಿಯೋಕೆ ಆಗ್ತಿರ್ಲಿಲ್ಲ. ಅವಳು ನೆಮ್ಮದಿಯಾಗಿ ಇರೋಕ್ಕೆ ಆಗ್ತಾನೂ ಇರಲಿಲ್ಲ. ಇವತ್ತು ಇಲ್ಲೋಡು ಅವಳು ಮದುವೆ ಆಗಿರೋದಕ್ಕೆ ಅವಳು ನೆಮ್ಮದಿಯಾಗಿ ಹೋಗಿದ್ದಾಳೆ. ಚೆನ್ನಾಗಿ ದುಡಿತೈತೆ ಅವ ಅಣ್ಣ. ಹೆಂಗೆ ದುಡಿತೈತೆ ಗೊತ್ತೇ? ಹೊಲ್ದಾಗ ಮಾಡುತ್ತೆ, ಹೋಗುತ್ತೆ, ಅಲ್ಲಿ ಪಾಯಿಂಟ್ ಮಾಡುತ್ತೆ. ಎಷ್ಟು ಜವಾಬ್ದಾರಿ ಐತೆ ಮನೆಯಾಗೆ. ಎಲ್ಲ ನೀರು ಹಿಡ್ಕೊಡುತ್ತೆ, ಕಸ ಹೊಡ್ಕೊಡುತ್ತೆ ಅಂತ ಗಂಡು ನೀನು ಹುಡುಕಿದ್ರು ಹುಡುಕ್ಯಾಣೋದ್ರು ಸಿಗ್ತಿರ್ಲಿಲ್ಲ. ಹಂಗಾದ್ರೆ ನಾನು ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕಮ್ಮ. ಇಂಥ ಲಿಕ್ಕಿದ ಮುಂಡ್ಯಾರ್ಗೆಲ್ಲನ ನಾನು ಸದ್ರ ಆಗ್ಬೇಕಲ್ವಿ? ಸುಮ್ಮನೆ ಹೋಗಿ ಮಾತಾಡಿಸ್ತೀನಿ ಸಿದ್ಲಿಂಗನ್ನ. ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ. ಚೆನ್ನಾಗಿರೋಳ್ನ ಯಾರು ಬೇಡ ಅಂಬ್ಲಿ ಕಣಮ್ಮ. ನೀನಾಗಿ ನೀನು ದೂರ ಆಗಿದ್ಯಾ. ಆ ಮಾಮನ ಎಂತೆಂತ ಮಾತಂದಿದ್ಯಾ. ಅದಕ್ಕೆ ಮತ್ತೆ ಆ ಮಾಮ ಬರೋಲ್ಲ. ಹೋಗಿ ಮಾತಾಡ್ಸು. ಅಂದ್ರೆ ನಾನು ಎಂತೆಂಥ ಮಾತು ಕೊಯ್ದಿದ್ದೀನಿ. ನನಗೆ ಮಾತಾಡ್ಸೋಕ್ಕೆ ಮಾಕಿಲ್ಲ. ಪಾಪ ಒಳ್ಳೆನಲ್ವಿ? ಇವಳು ಮತ್ತೆ ನಿನ್ನ ಮಗಳು ಅಳಿಯ ಮಾತಾಡ್ಸಲ್ಲ ಅಂತ ಅಂದ್ಲಲ್ಲ. ಅದಕ್ಕೆ ನೋಡು ನಾವು ಸುಮ್ಮನೆ 3 ದಿವಸ ಆದ್ರೆ ಆಗ್ತೀವಲ್ವಿ? ನಾನು ನನ್ನ ಗಿರ್ಜಿಮ್ಮೆ ತಗೋನು ಸಿಡ್ಲಿಂಗು ತಾವು ಸೆನಕ್ಕಿರ್ತೀನಿ ಮಾತಾಡಿಸ್ಕೊಂಡು. ಚೆನ್ನಾಗಿರೋ ಅಂತ ಹೇಳ್ತಿಲ್ವಿ? ಚೆನ್ನಾಗಿರೋದು ಕಲಿ. ನೀನು ಇಲ್ಲೋಡು. ನೀನು ಚೆನ್ನಾಗಿರೋಳ್ನ ಯಾರು ಬೇಡ ಅಂಬಲ್ಲ. ಚೆನ್ನಾಗಿರು. ಹೋಗ್ತಾ ಬೊತ್ತಾ ಆ ಅಣ್ಣನೂ ಬೊತ್ತಾ ಹೋಗ್ತಾ ಇರುತ್ತೆ. ನೀನು ಹೋಗಿ ಮಾತಾಡ್ಸಿರೆ ಹೋಗಿ ಕರಿ ಬಾರಪ್ಪ ಅಂತ ಹೇಳಿ. ಆ ಅಣ್ಣನೂ ಬೊತ್ತಾ ಹೋಗ್ತಾ ಚೆನ್ನಾಗಿರುತ್ತೆ. ಅದಕ್ಕೆ ಮತ್ತೆ 3ನೇರು ಕೇಸ್ ಆದ್ರ ಮಾಡ್ಕೊಟ್ಟಂಗೆ ಆಗುತ್ತೆ ನಾವು. ಚೆನ್ನಾಗಿದ್ರೆ 3ನೇರು ಯಾಕೆ ಮಾತಾಡ್ತಾರೆ ಹೇಳು? ಬಿಟ್ಕೊಡ್ಬಾರ್ದು ನಮ್ಮ ಮನೇದು ನಾವು. ಇವತ್ತು ಮದುವೆ ಆಗಿ ಅವಳೆ ಹೋಗೈದಾಳಲ್ಲ ಮನೆಗೆ ಬಂದ್ರು ಅವಳನ್ನೊಂದು ದಿವಸಕ್ಕನ ಮಾತಾಡಿಸ್ತೆ. ನೀನು ಮಾತಾಡ್ಸೋಣ ಅಂಬ್ಲಿಲ್ಲ. ಹಂಗೆ ಉದ್ದಕ್ಕೆ ಜಗಳ ಮಾಡೋದು ಅದು ಮಾಡ್ತಿದ್ದೆ. ಅವಳು ಪಾಪ ಅದೇ ಓದ್ಲು. ಇವತ್ತು ನೋಡು ಗಂಡನ ಬಿಟ್ಟಿರೋಕ್ಕಾಗಲ್ಲ ಅಂತೇಳಿ ಅದೇ ಓದ್ಲಲ್ಲ. ಎಷ್ಟು ಜವಾಬ್ದಾರಿ ಎಂಬುದು ಬಂದೈತೆ, ಎಷ್ಟು ಬುದ್ಧಿ ಬಂದೈತೆ. ಹಿಂಗೆ ಇದಾರೆ ಗಂಡ ಹೆಂಡ್ತಿ. ಇವತ್ತಿಬ್ರು ಗೊತ್ತೇ ಹರಗೇಳಿ ಮರಗೇಳಿ ಇದ್ದಂಗೆ ಇದ್ದಾರೆ. ಅವ್ರ ಮುಂದೆ ಕೋಟಿಗಟ್ಟಲೆ ಇರೋರು ಯಾರೂ ಲಾಯಕ್ಕಿಲ್ಲ. ಅವ್ರಿಗೆ ನೆಮ್ಮದಿ ಇರಲ್ಲ. ಕೋಟಿಗಟ್ಟಲೆ ಇರೋರು ಸಾಹುಕಾರರು, ಗೌರ್ಮೆಂಟ್ ಕೆಲಸದವರು, ಅವ್ರ ಮುಂದೆ ಏನಕ್ಕೂ ಅಲ್ಲ. ಅವರಷ್ಟು ನೆಮ್ಮದಿ ಇವತ್ತು ಯಾರಿಗೂ ಬರಲ್ಲ. ಅಷ್ಟು ನೆಮ್ಮದಿಯಾಗಿದ್ದಾರೆ. ಏನಮ್ಮ ಏನು ಅತ್ತಿಗೆ ಹೇಳ್ತಾ ಇದೀಯಾ? ಅವಳು ರಾಜಿ ನಿನ್ನ ಮಗಳನ್ನು ಅಳಿಯ ಅತ್ತೆ ಕಣೆ ನೀನು ಮಾತಾಡ್ಸಲ್ಲ ಅಂದಂತೆ ಏನೋ ಗುದ್ದಾಡಿರಂತೆ. ಅದಕ್ಕೆ ನೋಡಿ ಇಂಥ ಲಿಕ್ಕದ ಮುಂಡ್ಯಾರಿಗೆಲ್ಲ ನಾವು ಸಾದ್ರ ಆಗೋದು ಬೇಡ. ಹೋಗಿ ಗಿರ್ಜಿಮ್ಮಿನ ಮಾತಾಡಿಸ್ಕೊಂಡು ಸೇನಕ್ಕಿರತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗಿದ್ರ ತಮ್ಮ ಸಿದ್ಲಿಂಗ ಬಿಡು. ಹೊಲ್ದಾಗ ಹೆಂಗೆ ಮಾಡ್ಯವನಿ ನೋಡಿ ಸಂತೋಷ ಆಗುತ್ತೆ ಅಂತ ಅಚ್ಚುಕಟ್ಟಾಗಿ ತೋಟ ಮಾಡ್ಕೊಂಡವನಿ. ಎಲ್ಲನ ಬೆಳೆ ಟಮಾಟೆ ಬಳ್ಳಿ ಕಟ್ಟಕ್ಕೆ ಹೋಗಿದ್ವಲ್ಲ, ಟಮಾಟೆ ಬಳ್ಳಿ ಹಾಕ್ಬಿಟ್ಟವನೆ. ಟಮಾಟೆ ಹಣ್ಣಾಗೆ ಒಟ್ಟವನಿಗೆ ಬರುತ್ತೆ ಅನ್ಸುತ್ತೆ. ಭಾಳ ಬುದ್ಧಿ. ಆ ಬೆಳೆ ಹೆಂಗೆ ಬೆಳಿಬೇಕಂಬದು ಚೆನ್ನಾಗಿ ಕರ್ವೈತಿ. ಅವನಿಗೆ ತಿಳಿಯಲ್ಲ ಅಂತಾರೆ. ಭಾಳ ಬುದ್ಧಿ ಐತೆ ಶ್ರೀದೇವಮ್ಮ. ಅಯ್ಯೋ ಯಾರನ್ನೋ ಯಾಕ ಮಕ ನೋಡಿ ಅಳಿಬಾರ್ದು. ಮಕ ನೋಡ್ಬಿಟ್ಟು ಇವ್ರಿಗೆ ಬುದ್ಧಿ ಇಲ್ಲ, ಇವ್ರಿಗೇನು ಗೊತ್ತಾಗಲ್ಲ ಅಂತ ಮಾತ್ರ ಯಾವತ್ತೂ ಮಾತಾಡಕ್ಕೆ ಹೋಗ್ಬಾರ್ದು. ಮಕ ನೋಡಿ ಮಕದಾಗ ಏನು ಇರಲ್ಲ. ಮಕ ನೋಡ್ದೆ ಇಟ್ಕೇನೆ ಇವ್ರಿಗೇನು ಗೊತ್ತಾಗಲ್ಲ ಅಂತ ಹೇಳ್ಬಾರ್ದು. ಮತ್ತೆ ಎಂತೆಂಥ ಮಾತೊಂದೈತೆ ಪಾಪ ಅಣ್ಣೇನು. ತಿಳಿಯಲ್ಲ ಕಟ್ರ ನನ್ನ ಮಗ ತಿಳಿಯಲ್ಲ. ಕಕ್ಕ ಕಕ್ಕ ಅಂತ ಅಂದೈತಿ. ಹೋಗಿ ಮಾತಾಡಿಸ್ತೀನಿ ಬಾರಪ್ಪ ಅಂತ ಕರಿತೀನಿ. ಇನ್ನೇನು ಮಾಡಾನಿ? ಅಲ್ಲ ಅವಳ ಕಣ್ಣೆದ್ರಿಗೆ ಅವಳ ತಗೆ ಚೆನ್ನಾಗಿರ್ಬೇಕು ಅಲ್ವಿ? ನಾನು ಅವಳಿಗೆ ಒಳ್ಳೇದು ಮಾಡಕ್ಕೆ ಹೋಗಿ ಇವತ್ತು ಅವಳ ತಗೆ ಬಯಸ್ಕೊಂಡೆ. ಇವತ್ತು ನೋಡು ನನ್ನ ಮಗಳು ಒಳ್ಳೆಯ ಅಂತ ಹೇಳಿ ನಾನು ಚೆನ್ನಾಗಿದ್ದಿದ್ರೆ ಅವಳು ಯಾಕಂಬಳು? ಇವತ್ತು ಗೊತ್ತಾಗ್ತೈತೆ ನಿನಗೆ? ಈಗನ ಗೊತ್ತಾಗ್ತೈತಲ್ಲ ನೋಡು. ನಿಮ್ಮಮ್ಮಗೆ ಇವಾಗ ಗೊತ್ತಾಗ್ತೈತೆ ವನಿಲ? ಅದೇ ಮತ್ತೆ ಯಾರು ಹೇಳಿರು ಮನ್ಸಿಗೆ ಬರಲ್ವಂತೆ. ಅವ್ರಿಗೆ ಮನ್ಸಿಗೆ ಬರಬೇಕು ಅಂತಾರಲ್ಲ, ಹಂಗೆ ನಮ್ಮಮ್ಮಗೆ ಇವಾಗ ಗೊತ್ತಾಗ್ತೈತಿ. ನಾವು ಯಾರು ಹೇಳಿರು ಕೇಳ್ತಿರ್ಲಿಲ್ಲ ನಮ್ಮಮ್ಮಯ್ಯ.
ಹೋಗಮ್ಮ ಚೆನ್ನಾಗಿರಮ್ಮ ಮಾತಾಡಿಸ್ಕೊಂಡು ಅಂತ ಹೇಳಿ ಎಷ್ಟು ಹೇಳಿದ್ರು ಚೆನ್ನಾಗಿರ್ತಿರ್ಲಿಲ್ಲ. ಇವಾಗ ನೋಡಿ ನಮ್ಮ ಅಮ್ಮಗೆ ತಿಳಿದೈತಿ 3ನೇರು ಅಂದ್ರಲ್ಲ ಸರಿಯಾಗಿ ಅದಕ್ಕೆ ಏನು ನಾವು ಹೇಳಿದ್ರೆ ಕೇಳ್ತಿರ್ಲಿಲ್ಲ. ಹೋಗ್ತೀನಮ್ಮ, ಹೋಗಿ ಮಾತಾಡಿಸ್ತೀನಿ. ಇರೋಳ ಮಗಳು ಒಳಿ ಅಂತ ಚೆನ್ನಾಗಿರ್ತೀನಿ. ಯಾಕಿಂತ ಲೆಕ್ಕದ ಮುಂಡ್ಯಾರಿಗೆಲ್ಲ ಸಾದ್ರ ಆಗಬೇಕು. ಹೋಗ್ತೀನಿ, ಮಾತಾಡಿಸ್ತೀನಿ. ಎಷ್ಟು ಹೇಳ್ತಿದ್ವಿ ಕೇಳ್ತಿರ್ಲಿಲ್ಲ. ಇವಾಗ ಯಾವಾಗ ಅವಳು ತಿರ್ಕೊಂಡು ಅಂದ್ಲ ಆವಾಗ ಗೊತ್ತಾಗೈತಿ. ಪಾಪ ಒಳ್ಳೆನ್ ಕಳಮ್ ಸಿದ್ಲಿಂಗ. ಇವಳು ಜಯ ಮುಡ್ಕಿ ಇವಳೇನು ಮದುವೆ ಮಾಡ್ತಿರ್ಲಿಲ್ಲ. ಅವಳನ್ನ ಹಂಗೆ ಬಿಡಾಳು. ಮಾಡ್ತಿರ್ಲಿಲ್ಲ ಕಣಕ್ಕ, ದೇವರಾಣೆಗೂ ಮಾಡ್ತಿರ್ಲಿಲ್ಲ. ಮದುವೆ ಮಾಡ್ತಿರ್ಲಿಲ್ಲ. ಅವಳಿಗಂತೂ ಬರೀ ಗೌರ್ಮೆಂಟ್ ಕೆಲಸ ಅದು ಇದು ಅಂತ ಹೇಳಿ ಒಪ್ಸಿ ಸುಮ್ಮನೆ ಅವಳಿಗೆ ಇಲ್ಲುತ್ತು ತಲೆ ಕೆಡ್ಸಿತ್ತು. ಹಂಗೆ ಮಾರಾಗಿತ್ತು ನಮ್ಮ ಅವಳಿಗೆ. ಆಲೆ ನನಗಂತೂ ಬೈವದಂಗಾಗಿತ್ತು. ಹೋಗು ಅಯ್ಯೋ ಫೋನೆಲ್ಲ ಕುಡ್ಸಿತಾ ಅವಳು ಸುಮ್ಮನೆ ಅದೇ ಒಂದು ಇದು ಮಾಡ್ಕೊಂಡು ಫೋನಾಗೆಲ್ಲ ಮಾತಾಡೋ ಥರ ಓಡಾಡೋಳು ಸುಮ್ಮನೆ. ನನಗಂತೂ ಬೈವದಂಗಾಗಿತ್ತು. ಎಲ್ಲಿ ತಲೆ ಕೆಡಿಸ್ಕೊಂತಾಳೋ ಅಂತ. ಹೆಂಗ ಸಿದ್ಲಿಂಗಣ ಇನ್ನು ಮದುವೆ ಆಗತ್ತೆ ಚೆನ್ನಾಗಿ ಕೈದಾಳಿ. ಒಳ್ಳೆ ಹೇಳಮ್ಮ, ಸಿದ್ಲಿಂಗ ಚೆನ್ನಾಗಿ ನೋಡ್ಕೊಂತಾನೆ. ಭಾಳ ಒಳ್ಳೆ ಮನುಷ್ಯ, ಚೆನ್ನಾಗಿ ನೋಡ್ಕೊಂತಾನೆ ಕಣಮ್ಮ, ಚೆನ್ನಾಗಿ ನೋಡ್ಕೊಂತಾನೆ. ನಾವು ಹುಡ್ಕಿದ್ರು ಅಂತ ಗಂಡು ಹುಡ್ಕಕ್ಕೆ ಆಗ್ತಿರ್ಲಿ. ಇವತ್ತು ನಮ್ಮ ಮಾಮ ದೇವ್ರಂತ ಮನುಷ್ಯ. ಇವತ್ತು ನೋಡಿ ಗೌರ್ಮೆಂಟ್ ಕೆಲಸದಾಗಿನ ಸ್ಯಾನೇನೆ ದುಡಿತೈತಿ. ಪಾಯಿಂಟ್ ಮಾಡಕ್ಕೆ ಹೋದ್ರೆ ಚೆನ್ನಾಗಿ ದುಡಿತಾನಂತ ಅಲ್ವೇ. ನೋಡಮ್ಮ ಗಂಗಮ್ಮ ತಾಯಿ ಕೈ ಹಿಡ್ದವಳೆ. ಗಂಗಮ್ಮ ತಾಯಿ ಎಲ್ಲರಿಗೂ ಒಲಿಯಲ್ಲ ಅಂತಾರಲ್ಲ, ಹಂಗೆ ನೋಡು ಗಂಗಮ್ಮ ತಾಯಿ ಕೈ ಹಿಡ್ದಿರೋಕ್ಕೆ ಎಲ್ಲ 2.5 ಇಂಚ್ 3 ಇಂಚ್ ನೀರು ಬೀಳ್ತಾವಂತಿ. ಹೂನಕ್ಕ, ಎಷ್ಟು ಚೆನ್ನಾಗಿ ಪಾಪ ಕಷ್ಟಪಟ್ಟು ಇವತ್ತು ಕಷ್ಟಪಡ್ತಾ ಇದ್ದಾರೆ ಅಕ್ಕ. ಸುಮ್ಮನೆ ಹೇಳ್ಬಾರ್ದು, ಕಷ್ಟಪಡ್ತಾ ಇದ್ದಾರೆ. ಪಾಯಿಂಟ್ ಮಾಡಕ್ಕೆ ಹೋಯ್ದ್ರಂತೆ. ಅವ್ರು ಯಾರೋ ಕೆಲಸದಾಗಿದ್ರಂತೆ. 10,000 ದುಡ್ಡು ಕೈಗೆ ಕಿಕ್ಕಿ ಬಟ್ಟೆ ತಂದು ಎಷ್ಟು ಚೆನ್ನಾಗಿ ಕಳಿಸ್ತಾರಂತೆ. ಫೋನ್ ಮಾಡ್ತಾರಂತ. ಅವ್ರು ಯಾರೋ ಕೆಲಸದಾಗ ಇದ್ದಾರಂತೆ. ಹಂಗೆ ನೋಡ್ಕೊಂಬಂತ ಜನನೂ ಇರ್ತಾರೆ ಒಳ್ಳೆಯವರು. ಚೆನ್ನಾಗಿ ನೋಡ್ಕೊಂತಾರೆ ಬಿಡು. ಇವಾಗ ಹೆಂಗ ಹೋಗೈತಲ್ಲ ನಮ್ಮ ಅಮ್ಮಯ್ಯ ಮಾತಾಡಿಸ್ತೀನಿ ಅಂತ ಮಾತಾಡಿಸ್ಲೇಳು. ಅವ್ರೇನು ಅಂಬುತ್ತ ಏನೋ ಮಾಮ. ಅವನೇನು ಅಂಬಲ್ಲಪ್ಪ. ಅವನು ಸಮಾಧಾನದಾಗ ಇರ್ತಾನೆ. ಅವನೇನು ಅಂಬಲ್ಲ. ಸುಮ್ಮನೆ ಒಳ್ಳೆ ಮಾತನಾಗೆ ಹೇಳ್ತಾನೆ ಅಷ್ಟೇ. ಅವಳನು ಉಂಬಕ್ಕಯ್ಯಕ್ಕೆ ಒಯ್ದ್ಲಂತೆ ಕಿಮ್ಮಜ್ಜಿ. ಅವ್ರ ಅಮ್ಮ ನೆನ್ನೆ ಬೇಡ ಅಂತಂದಂತೆ. ಅವ್ರ ಅದಕ್ಕೆ ಕಳಿಸಿದ್ಲಂತೆ ಉಂಬಕ್ಕ ಕರೆದು ಬಾ ಬಾ ಅಂತ ಹೇಳಿ. ಯಾರು ಹೋಗ್ತಾರಕ್ಕ ಅಷ್ಟೊಂದೆಲ್ಲ ಅನ್ನಿಸ್ಕೊಂಡು ಅಷ್ಟೊಂದೆಲ್ಲ ಮಾಡಿದ್ದಾರೆ. ಹೆಂಗ ಬಿಡ ಮತ್ತೆ ಹೆಣ್ಮಕ್ಳು ಯಾರೇ ಆಗಲಿ ಚೆನ್ನಾಗಿದ್ರಿ. ಅಂದ್ರೆ ಇವತ್ತು ಹೊಲ್ದಾಗೂ ಅಷ್ಟೇ ಕಷ್ಟಪಟ್ಟು ಮಾಡ್ತಾನಮ್ಮ. ಇವಾಗ ಹೆಂಗ ಒಂದಿಟ್ಟು ಚೆನ್ನಾಗಿದ್ದಾನೆ ಹೇಳು. ಮೊದ್ಲಂತೂ ಬೋಲಯ್ಯಂದ. ನಾನಂತ ಹಂಗೇನು ಅಂದ್ಕೊಂತಿದ್ದೆ. ಹೊಲ್ ತಗೊಬಿಟ್ರಿ ಇಲ್ಲ ಅವನೇ ಕುಳಿಯರ್ ಏನಾನ ಬಂದರೆ ಹೊಲ್ದಕ್ಕೆ ನಾವು ಹೋಗ್ತಿದ್ವಿ. ಹೊಲ್ತಕ್ಕೆ ಏನಾನ ಬಂದ್ರಿ ಅವನೇ ಎಲ್ಲ ಹೊಲ್ದಾಗಳು ಬದುಕೆಲ್ಲ ಮಾಡೋನು. ಊಟ ತಗೊಂಬರೋಣ. ಅವಳು ಏನೇನ್ಕು ಹೊಲ್ತಕ್ಕೆ ಬತ್ತಿರಲಿಲ್ಲ. ಗಂಡ ಹೆಂಡ್ತಿಬ್ರು ಏನಕ್ಕೂ ಬತ್ತಿರ್ಲಿಲ್ಲಮ್ಮ. ಅವಂದೇ ಎಲ್ಲ ಬದುಕು ಹೊಲ್ದಾಗಳದೆಲ್ಲನ. ಬಂದು ನೋಡಾಳು. ಯಾವಾಗ ಎದ್ದಾಗ ಬೈನಾಗ ಅದು ಬಿಸಿಲು ಕಮ್ಮಿ ಆದಾಗ ಬಂದು ನೋಡಾಳು. ಅದನ್ನು ಮಾಡಿಲ್ವಲ್ಲೋ ಇದನ್ನು ಮಾಡಿಲ್ವಲ್ಲೋ ಅಂತ ಅಂಬಳ್ರ ಕೈ ಹೇಳ್ಕೊಂಡು. ಏನು ಮಾಡ್ದೋ ಇವತ್ತು ಬದುಕ? ತಿಂದಲ್ಲೋ ಮುದ್ದೆನ? ಕಡ್ದಲ್ಲೋ ಮುದ್ದೆನ? ಒಂದು ಮುದ್ದೆ ತಿಂದಿದ್ಯಾ? ಏನು ಬದುಕಾಗಿಲ್ಲ ಕಣೋ ಹಂಗೆ ಹಿಂಗೆ ಅಂತ ಯೋಸ್ ಮಾತಾಡಾಳು. ಬಿಡತ್ ಪಾಪ ಹೆಂಗ ಸೇನಕೈದಾರೆ ಈಗ. ನೋಡೋದ್ರಲ್ಲ ವೀಕ್ಷಕರ, ನಮ್ಮತ್ತೆ ಗಿರ್ಜಿಂಬೇನೇನು ಸಿದ್ಲಿಂಗನೇನು ಮಾತಾಡಿಸ್ತೀನಿ ಅಂತೇಳಿ ಹೋಯ್ತು. ಇವತ್ತು ಯಾಕಂದ್ರೆ 3ನೇರು ಅಂದ್ರಲ್ಲ ನಿನ್ನ ಮಗಳು ಅಳಿಯ ಮಾತಾಡ್ಸಲ್ಲ ನಿನ್ನ ಅಂತೇಳಿ. ಅದಕ್ಕೇ ನಮ್ಮ ಅತ್ತೆಗೆ ಇವತ್ತು ಒಂಥರ ಮನಸ್ಸು ಚೇಂಜ್ ಆದಂಗಾಗೈತಿ. ಚೆನ್ನಾಗಿರ್ತೀನಿ ಅಂತ ಹೇಳಿ ಹೋಗೈತೆ. ನೋಡ್ತಾ ಇರ್ರಿ, ಇನ್ನೇನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.